if you can. You know you love me, I know you care. Just shout whenever, and I'll be there. Hey hi guys, welcome back to ಸಮೀಕ್ಷಾ ಗೌಡ ಯೂಟ್ಯೂಬ್ ಚಾನಲ್. ಈ ಚಾನಲಲ್ಲಿ ನಾನು ನಮ್ಮ ಅತ್ತೆ ಮನೆಯ ಹೋಮ್ ಟೂರ್ ಹೇಗಿದೆ ಅಂತ ನೋಡೋಣ ಬನ್ನಿ. ಫಸ್ಟ್ ಎಂಟ್ರೆನ್ಸ್ ಅಲ್ಲಿ ಬರೋದೆ ಲಿಫ್ಟ್. ಈ ಲಿಫ್ಟಲ್ಲಿ ನಾವು ಬರ್ಬೋದು ಹೋಗ್ಬೋದು. ನಾವು 3rd ಫ್ಲೋರಲ್ಲಿ ಇದ್ದೀವಿ. ಸೊ ಇವಾಗ ಮುಂದಕ್ಕೆ ಏನಿದೆ ಅಂತ ನೋಡೋಣ ಬನ್ನಿ. ಸೊ ಇಲ್ಲಿ ಲಿಫ್ಟ್ ಆಯಿತು. ಇವಾಗ ನೆಕ್ಸ್ಟ್ ಎಂಟ್ರೆನ್ಸ್ ಗೇಟ್ ಇದೆ. ಈ ಗೇಟ್ ಮುಂದೆ ಹೋಗಾದ್ಮೇಲೆ ಇಲ್ಲಿ ಬರುತ್ತೆ ಸ್ಲಿಪ್ಪರ್ ಸ್ಟ್ಯಾಂಡ್. ಸ್ಲಿಪ್ಪರ್ ಸ್ಟ್ಯಾಂಡ್ ಯಾವಾಗಲೂ ನಾವು ಆಚೆ ಇರ್ತೀವಿ, ಅದಕ್ಕೆ ಇಲ್ಲಿ ಬಟ್ಟೆ ಒಣಗಾಕಕ್ಕೆ ಅಂತ 2 ತಂತಿದೆ, ಮತ್ತು ಇಲ್ಲಿ ಕುತ್ಕೊಳ್ಳೋಕ್ಕೆ ಅಂತ ಇರೋದು. ಸೊ ಇಷ್ಟೇ. ನೆಕ್ಸ್ಟ್ ಇವಾಗ ಒಳಗಡೆ ಹೋಗೋಣ ಬನ್ನಿ. ಸ್ಲಿಪ್ಪರ್ ಸ್ಟ್ಯಾಂಡ್ ಆಯಿತು. ಇವಾಗ ಒಳಗಡೆ ಡೋರ್ ಒಳಗಡೆ ಹೋಗೋಣ, ಮನೆ ಒಳಗಡೆ ಹೋಗೋಣ. ಸೊ ಇಲ್ಲಿ ಲೆಫ್ಟ್ ಬಂದರೆ ಹೇ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಮೀಕ್ಷಾ ಗೌಡ ಯೂಟ್ಯೂಬ್ ಚಾನಲ್. ಈ ಚಾನಲಲ್ಲಿ ನಾನು ನಮ್ಮ ಅತ್ತೆ ಮನೆಯ ಹೋಮ್ ಟೂರ್ ಹೇಗಿದೆ ಅಂತ ನೋಡೋಣ ಬನ್ನಿ. ಇಲ್ಲಿ ನೋಡ್ತಾ ಇರ್ಬೋದು ಪೂಜಾ ರೂಮ್ನ. ಈ ಪೂಜಾ ರೂಮ್ ಮುಂದೆ ಇಲ್ಲಿ ನಮಗೆ ರಾಯರ್ ಫೋಟೋ ಸಿಗುತ್ತೆ. ಮತ್ತೆ ಕೆಳಗಡೆ ಬಂದರೆ ಒಂದು ಟ್ರೀ ಡೆಕೋರೇಷನ್ ಟ್ರೀ ಇದು ಇದೆ. ಇವಾಗ ಪೂಜಾ ರೂಮ್ ಆಯ್ತು. ಇವಾಗ ಕಿಚನ್ಗೆ ಹೋಗೋಣ ಬನ್ನಿ. ಇವಾಗ ಕಿಚನ್ ಸ್ಟ್ರೈಟ್ ಆಗಿ ಬಂದರೆ ಇಲ್ಲೊಂದು ಲೈಕ್ ಏನಂತಾರೆ ಎಂಟರಿ ಡಿಸೈನ್ ಇದೆ. ಮುಂದಕ್ಕೆ ಬಂದರೆ ಇಲ್ಲಿ ಒಂದು ಫ್ರಿಡ್ಜ್ ಇದೆ, 2 ಡೋರ್ ಫ್ರಿಡ್ಜ್ ಇದೆ. ಸೊ ಇಲ್ಲಿ ಐಸ್ ಕೂಲ್ದು ಫ್ರಿಡ್ಜ್ ಇದೆ. ಮತ್ತು ಇಲ್ಲಿ ವೆಜಿಟೇಬಲ್ ಸ್ಟೋರ್ ಮಾಡೋದಿದೆ ಇಲ್ಲಿ, ಆಯಿತಾ. ಈ ಪಕ್ಕಕ್ಕೆ ಬಂದರೆ ಇದೊಂದು ಡೋರ್ ಇದೆ, ಫುಲ್ಲು ಸ್ಟೋರ್ಸು ಪಾತ್ರೆದು ಸ್ಟೋರ್ ಇದೆ. ಮತ್ತು ಇಲ್ಲಿ ಬಂದರೆ ಫ್ರೂಟ್ಸ್ ವೆಜಿಟೇಬಲ್ಸ್ ಇಟ್ಕೊಳ್ಳೋಕ್ಕೆ ಅಂತ ಸ್ಟ್ಯಾಂಡ್ ಇದೆ. ಮೇಲ್ಗಡೆ 2 ಶೆಲ್ಫ್ಸ್ ಇದೆ, ಅಲ್ಲಿ ಅಡುಗೆಗೆ ಏನೇನು ಬೇಕು ಅಂತೆಲ್ಲ ಅಲ್ಲಿ ಇಟ್ಕೊಂಡಿದ್ದೀವಿ. ಮತ್ತು ಇಲ್ಲಿ ಬಂದರೆ ಫಿಲ್ಟರು, ಇದು ಫಿಲ್ಟರು. ಇಲ್ಲಿ ಪಕ್ಕಕ್ಕೆ ಬಂದರೆ ಇದೊಂದು ಪಾತ್ರೆ ಜೋಡಿಸೋದು ಒಂದು ಸ್ಟ್ಯಾಂಡ್ ಇದೆ. ಮತ್ತು ಇಲ್ಲಿ ಶೆಲ್ಫ್ಸ್ ಇದೆ. ಇಲ್ಲಿ ಒಂದೇ ಒಂದು ಮಿಕ್ಸಿ ಇಟ್ಕೊಂಡಿದ್ದೀವಿ, ಇದು ಗ್ಯಾಸ್ ಮಾಮೂಲಿ. ಮತ್ತು ಈ ಶೆಲ್ಫ್ಸಲ್ಲಿ ಬಂದರೆ ಆಯಿಲ್ ಇಟ್ಕೊಂಡಿದ್ದೀವಿ, ಸ್ಪೂನ್ಸ್ ನೈವ್ಸ್ ಅದೆಲ್ಲ ಇಲ್ಲಿ ಇಟ್ಕೊಂಡಿದ್ದೀವಿ. ನೆಕ್ಸ್ಟ್ ಬಂದರೆ ಇಲ್ಲಿ ಯುಟಿಲಿಟಿ ರೂಮ್ ಅದು ಜಸ್ಟ್ ಏನಿಲ್ಲ, ಇಲ್ಲೊಂದು ಸಿಂಕ್ ಇದೆ. ಮತ್ತು ಬೇಕಾಗಿ ಲೇಟಾಗಿ ಯೂಸ್ ಮಾಡೋ ಅಂದರೆ ಇವಾಗ ಯೂಸ್ ಮಾಡಲ್ಲ, ಲೇಟಾಗಿ ಯೂಸ್ ಮಾಡೋ ಐಟಮ್ಸ್ ಮಾತ್ರ ಇಲ್ಲಿ ಇಟ್ಟಿದ್ದೀವಿ. ನೆಕ್ಸ್ಟ್ಗೆ ಹೋಗೋಣ. ಆದಮೇಲೆ ಬರೋದೇ ಟಿವಿ ಯೂನಿಟ್ಟು. ಟಿವಿ ಫ್ರೇಮ್ಸ್ ಮತ್ತು ಡಾಲ್ಸ್ ಮತ್ತು ಕ್ಲಾಕ್ಸ್ ಇದೆ. ಇಲ್ಲಿ 3 ಕಬೋರ್ಡ್ಸ್ ಇದೆ. ಈ ಕಬೋರ್ಡ್ಸಲ್ಲಿ ಜಸ್ಟ್ ಟಿವಿಗೆ ಬೇಕಾಗಿರೋದು ಇಲ್ಲಿ ಒಂದು ಬಾಕ್ಸ್ ಇದೆ. ಮತ್ತು ಇಲ್ಲಿ ಟಿವಿ ಸೆಟಪ್ ಬಾಕ್ಸ್ ಇದೆ, ಸ್ವಿಚಸ್ಸು ಅಲ್ಲೇ ಇದೆ. ಮತ್ತು ಇಲ್ಲಿ ಬಾಕ್ಸಸ್ ಇದೆ, ಇಲ್ಲಿ ಟಿವಿ ರಿಮೋಟ್ಸ್ ಎಲ್ಲ ಇಟ್ಟಿದ್ದೀವಿ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬಂದು ಒಂದು ಫ್ರೇಮ್ ಮತ್ತು ಒಂದು ಪ್ರೈಸ್ ಇದೆ. ಇಲ್ಲಿ 2 ಲೈಕ್ ಫ್ರೇಮ್ಸ್ ಇದೆ. ಇಲ್ಲಿ ಒಂದು ಬಾಸ್ಕೆಟ್ ಆ ಥರ ಇದೆ. ಮತ್ತು ಇಲ್ಲಿ ಕುಕ್ಕೀಸ್ ಏನೇನು ಬೇಕಾದ್ರೆ ಇಟ್ಟಿದ್ದೀವಿ. ಮತ್ತು ಇದು ಹೊಸ ಫ್ರೇಮ್ ಬಂದಿದ್ದು ಯೂಟ್ಯೂಬ್ ಚಾನಲ್ ಮಾಡೋಕ್ಕೆ ಅಂತ ಹೊಸ ಫ್ರೇಮ್ ತರ್ತಿದ್ದೀವಿ ನಾವು. ನೆಕ್ಸ್ಟ್ ಇಲ್ಲಿ ಬಂದರೆ ಒಂದು ಕೀ ಚೈನ್ ಅದೆಲ್ಲ ಮನೆಗೆಲ್ಲ ನೇತಾಕೋಕ್ಕೆ ಅಂತ ಒಂದು ಇದಿದೆ, ಒಂದು ಸ್ಟ್ಯಾಂಡ್ ಇದೆ. ಇಲ್ಲಿ ಬಂದರೆ ಒಂದು ಚೇರು. ಇಲ್ಲಿ ಬಂದರೆ ಕೂರಕ್ಕೆ ಅಂತ ಇದಿದೆ, ಏನಂತ ಸೋಫಾ ಇದೆ, ಸೋಫಾ ಸೆಟ್ ಇದೆ. ಇಲ್ಲಿ ಒಂದು ಟೇಬಲ್ ಇದೆ, ಇಲ್ಲಿ ನೋಡ್ತಾ ಇರ್ಬೋದು ಟಿವಿ ಟೇಬಲ್. ಇದಾದ್ಮೇಲೆ ಇಲ್ಲಿ ಬೆಡ್ ಇದೆ, ಈ ಬೆಡ್ಡು. ಅದಾದ್ಮೇಲೆ ಬೆಡ್ ಪಕ್ಕ ಬಂದರೆ ಒಂದು ಡೆಕೋರೇಷನ್ ಮಾಡಿರೋದೊಂದು ಟೇಬಲು. ಸೊ ಇದರಲ್ಲಿ ಸೇಮ್ ಇದು ಫ್ರೇಮ್ಸ್ ಇದೆ. ಇಲ್ಲಿ ಇರೋ ಟಾಯ್ಸು ಆ ಥರದ್ದು. ಇದು ನಮ್ಮ ಅಣ್ಣನ ಪ್ರೈಸ್ಗಳು, ಈ ಒಂದು ಪ್ರೈಸ್ಗಳದ್ದು ಡಾಲ್ ಇದೆ. ಅದು ಇಲ್ಲಿ ಫೋಟೋ ಫ್ರೇಮ್ಸ್ ಇದೆ. ಇಲ್ಲಿ ನಾವು ನಮ್ಮದು ಏನಂತಾರೆ ಯುಟಿಲಿಟಿ ಪ್ರೈಸು ಆ ಥರದ್ದು ಇರೋದೆಲ್ಲ ಇಟ್ಕೊಂಡಿದ್ದೀವಿ. ಇಲ್ಲಿ ನೋಡಿ ಒಂದು ರಾಖಿಗಳೆಲ್ಲ ಇಟ್ಕೊಂಡಿದ್ದೀವಿ. ಸೊ ಇದಾಯಿತು. ಕೆಳಗಡೆ ಬಂದರೆ ಇಲ್ಲೊಂದು ಡ್ರಾಯರ್ ಇದೆ. ಇಲ್ಲಿ ಮೆಡಿಸಿನ್ಸ್ ಬೇಕಾಗಿರೋದು, ಟೂಲ್ಸ್ ಬೇಕಾಗಿರೋದೆಲ್ಲ ಇದೆ. ಮತ್ತು ಇಲ್ಲಿ ಬಂದು ಸೇಮ್ ಇದು ಪೆನ್ಗಳು, ಬುಕ್ಗಳು ಅದೇ ಇರೋದು. ಇಲ್ಲಿ ಒಂದು ದೊಡ್ಡ ಫೈಲ್ಸ್ಗಳಿದೆ, ಅವೆಲ್ಲ ಇಲ್ಲೂ ಅಷ್ಟೇ ಫೈಲ್ಸ್. ನೆಕ್ಸ್ಟ್ ರೂಮ್ಗೆ ಹೋಗೋಣ ಬನ್ನಿ, ಆಯಿತಾ. ಇವಾಗ ಏರಿಯಾ ಲೈಕ್ ಡೆಕೋರೇಟೆಡ್ ಏರಿಯಾ ಆಯಿತು. ಇವಾಗ ನೆಕ್ಸ್ಟ್ ರೂಮ್ಗೆ ಹೋಗೋಣ ಬನ್ನಿ. ಇದೆಲ್ಲ ನಮ್ಮ ಅಣ್ಣಂದೆ. ಸೊ ಸ್ಟಾರ್ಟಿಂಗ್ ಬಂದರೆ ಇಲ್ಲೊಂದು ಡೋರ್ ಇದೆ. ಡೋರಿಂದ ಫುಲ್ ಬಟ್ಟೆ ಇಟ್ಟಿದ್ದಾರೆ, ಅದನ್ನು ತೋರಿಸೋಣ ನಾನು. ಮತ್ತು ಇಲ್ಲಿ ಬಂದರೆ ಒಂದು ಬೆಡ್ ಇದೆ. ಮತ್ತು ಇಲ್ಲೊಂದು ಬೋರ್ಡ್ ಇದೆ, ಇದು ರೈಟಿಂಗ್ ಬೋರ್ಡ್ ಆ ಥರ ಇದು ಬೋರ್ಡು. ಮತ್ತು ಇಲ್ಲೊಂದು ಪ್ರಿಂಟರ್ ಇದೆ, ಈ ವಾಚ್. ಮತ್ತು ಇದು ಏನಂತ ಡೆಕೋರೇಷನ್ ಮಾಡೋಕ್ಕೆ ಅಂತ ಇಲ್ಲಿ ತಂದು ಇಟ್ಟಿದ್ವಿ. ಇದೆಲ್ಲ ಬ್ಯಾಗ್ಸು
ಇದು ಸ್ವಲ್ಪ ಬುಕ್ಸ್ಗಳು, ಟೇಬಲ್ ಅಷ್ಟೇ. ಇದು ಅಷ್ಟೇ, ಇಲ್ಲಿ ಏನೇನು ಬೇಕೋ ಆ ಥರ ಬುಕ್ಸ್ಗಳು, ಡಿಸೈನ್ದು ಬೇಕಾಗಿರೋದೆ. ಇಲ್ಲಿ ಫೈಲ್ಸು ಇದೆಲ್ಲ ಇದೆ. ಮತ್ತು ಇಲ್ಲೂ ಸಹ ಕೆಳಗಡೆ ಯೂಸ್ಲೆಸ್ ಐಟಮ್ಸ್ ಇದೆ. ಮತ್ತು ಇಲ್ಲೂ ಬೋರ್ಡ್ ಇದೆ. ಇದು ಕಬೋರ್ಡು, ಇದಾದ್ರು ಒಂದು ನೀಟಾಗಿ ಇಟ್ಕೊಂಡಿದ್ದಾರೆ. ಸೊ ಇವಾಗ ನೆಕ್ಸ್ಟ್ ಏರಿಯಾಗೆ ಹೋಗೋಣ. ಸೊ ಅದು ರೂಮ್ ಆಯಿತು. ಇವಾಗ ಸೆಕೆಂಡ್ ರೂಮ್ ಹೋಗೋಣ. ಇದೊಂದು ಸ್ಮಾಲ್ ರೂಮು. ಇಲ್ಲಿ ಒಳಗಡೆ ಬಂದರೆ ಇಲ್ಲಿ ನಮಗೆ ಫ್ಯಾನ್ ಕಾಣಿಸುತ್ತೆ. ಇಲ್ಲಿ ಫ್ಯಾನ್ ಹಂಗೆ ಇಟ್ಟಿದ್ವಿ. ಮತ್ತು ಇಲ್ಲಿ ಬಂದರೆ ನಮ್ಮ ಅಣ್ಣಂದು ಅದು ಒಂದು ಪ್ರಾಜೆಕ್ಟ್ ಇದೆ, ಒಂದು ದೊಡ್ಡದು. ಅದು ಅದಾದಮೇಲೆ ಇಲ್ಲಿ ಒಂದು ಚಿಕ್ಕದಾಗಿ ಶೆಲ್ಫ್ಸ್ ಇದೆ, ಇಲ್ಲೆಲ್ಲ ಬ್ಯಾಗ್ ಇಟ್ಕೊಳ್ಳೋಕ್ಕೆ. ಇಲ್ಲೇನಿಲ್ಲ, ಆಕ್ಸೆಸರೀಸು ಬೇಕಾಗಿರೋದು ಇದೆ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನೋಡಿ ಬೇಕಾಗಿರೋ ಆಕ್ಸೆಸರೀಸ್ ಇದೆ ಇಲ್ಲಿ. ಅದಾದಮೇಲೆ ಇಲ್ಲಿ ಬಂದರೆ ಕಬೋರ್ಡ್ ಇದೆ. ನೋಡಿ ಇಲ್ಲಿ ಬಟ್ಟೆಗಳು ಮತ್ತು ಆಕ್ಸೆಸರೀಸ್ಗಳು ಮತ್ತು ಡೈಲಿ ಯೂಸ್ ಬಟ್ಟೆಗಳೆಲ್ಲ ಸಿಗುತ್ತೆ. ಅದಾದಮೇಲೆ ಈ ಕಡೆ ಆ ಕಡೆನೂ ಅಷ್ಟೇ, ಈ ಕಡೆನೂ ಅಷ್ಟೇ ಇದು ಬೇಕಾಗಿರೋದು. ಸೊ ಇದಾದಮೇಲೆ ನೆಕ್ಸ್ಟ್ ಇಲ್ಲೊಂದು ಸ್ಮಾಲ್ ಮಿರರ್ ಇದೆ. ಇಲ್ಲಿ ಹೇರ್ ಡ್ರೈಯರ್ಸ್ ಆ ಥರ ಇಟ್ಟಿದ್ದೀವಿ. ಮತ್ತು ಇಲ್ಲಿ ಕವರ್ಸ್, ಬ್ಯಾಗ್ಸ್ ಆ ಥರ ಇಟ್ಟಿದ್ದೀವಿ. ಇದೊಂದು ಕಾರ್ಡ್ಬೋರ್ಡು. ಮತ್ತು ಇಲ್ಲಿ ಒಂದು ಮಿರರ್ ಇದೆ, ನೋಡ್ತಾ ಇರ್ಬೋದು. ಇಲ್ಲಿ ಮಿರರ್ ಓಪನ್ ಮಾಡು. ನೆಕ್ಸ್ಟ್ ಇಲ್ಲಿದೆ. ಇಲ್ಲಿ ಬಂದರೆ ಮಿರರಲ್ಲಿ ಆಕ್ಸೆಸರೀಸ್, ಸ್ಪೆಕ್ಸಸ್ ಆ ಥರ ಗ್ಲಾಸಿಕಲ್ಸ್ ಇದೆ. ಇಲ್ಲಿ ಕಿಟಕಿ ಸ್ಮಾಲ್. ಸೊ ಇಲ್ಲಿ ಬಂದರೆ ಒಂದು ಕಬೋರ್ಡ್. ಏನಪ್ಪ ಇದು, ಇಲ್ಲಿ ನೋಡ್ಬೋದು. ಇಲ್ಲಿ ನನ್ನ ತಂಗಿ ಡ್ರೆಸ್ಸಸ್ ಇದೆ, ಶೂಸ್ ಆ ಥರ ಇದೆ, ಫ್ರಾಕ್ಗಳು. ಇದು ಲಾಕ್ ಆಗಿದೆ, ಇದು ತೆಗಿಯೋಕ್ಕಾಗಲ್ಲ. ಸೊ ಇಲ್ಲಿ ನೆಕ್ಸ್ಟ್ ಬಂದರೆ ಮತ್ತೆ ಇಲ್ಲೊಂದು ಕಬೋರ್ಡ್ ಬರುತ್ತೆ. ಇಲ್ಲಿ ಏನಿಲ್ಲ, ಬರೀ ಸ್ಯಾರೀಸ್ಗಳು, ಫ್ರಾಕ್ಸ್ ಆ ಥರ ಇದೆ. ಇದಾಯ್ತಲ್ವಾ? ಇವಾಗ ನೆಕ್ಸ್ಟಿಗೆ ಹೋಗೋಣ ಬನ್ನಿ. ಸೊ ನಮ್ಮ ಮನೇಲಿ 3 ರೂಮ್ಸ್ ಇತ್ತು. ಆ 3 ರೂಮ್ಸಲ್ಲಿ 2 ರೂಮ್ಸ್ ನೋಡಿದ್ದೀರಾ. ಇವಾಗ 3rd ರೂಮ್ಗೆ ಹೋಗೋಣ ಬನ್ನಿ. ಇದು 3rd ರೂಮು. ಇದೊಂದು, ಇಲ್ಲಿ ಬೆಡ್ ಇದೆ. ಇಲ್ಲಿ ಒಂದು ವಾಶ್ರೂಮ್ ಇದೆ ಅಷ್ಟೇ, ಅಟ್ಯಾಚ್ ವಾಶ್ರೂಮ್. ಇದು ಅಟ್ಯಾಚ್ ವಾಶ್ರೂಮ್ ಇದೆ. ಇಟ್ಸ್ ಓಕೆ. ಸೊ ಇಲ್ಲಿ ಇದು ಕ್ಲಿಪ್ಸು ಇದೆ. ಸೊ ಇಲ್ಲಿ ಬಂದರೆ ಸೈಕಲ್ ಇದೆ ನನ್ನ ತಂಗಿದು. ಅದಾದಮೇಲೆ ಇದು ಕಬೋರ್ಡ್ ನೋಡಿ. ಇಲ್ಲಿ ಜೀನ್ಸ್ ಇದೆಲ್ಲ ನಮ್ಮ ಅಮ್ಮಂದು. ಇದು ಅಷ್ಟೇ. ಅದಾದಮೇಲೆ ಇಲ್ಲಿ ಬಂದರೆ ಮಿರರ್, ಸೇಮ್ ಆ ರೂಮ್ ಹೆಂಗೆ ನೋಡಿದ್ವಿ ಅದೇ. ಇಲ್ಲಿ ಅವ್ರಿಗೆ ಬೇಕಾಗಿರೋ ನೆಸೆಸರಿ ಐಟಮ್ಸ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದಾರೆ. ಇದು ಡ್ರಾಯರು. ಡ್ರಾಯರಲ್ಲಿ ಸೋಪ್ಸು, ಲೈಕ್ ಕೋನ್ಸ್ ಆ ಥರ ಟ್ರಾವೆಲ್ ಮಾಡೋಕ್ಕೆ ಏನೇನು ಬೇಕು ಅದೆಲ್ಲ ಇಲ್ಲಿ ಇಟ್ಕೊಂಡಿದ್ದಾರೆ. ಇಲ್ಲಿ ಕವರ್ ಬ್ಯಾಗ್ಸ್ಗಳಿದೆ ಅಷ್ಟೇ. ನೆಕ್ಸ್ಟ್ ಮಿರರ್ ಎಲ್ಲ ಆದಮೇಲೆ ಇಲ್ಲಿ ಬಂದರೆ ಒಂದು ಚಿಕ್ಕ ಬಾಲ್ಕನಿ ಇದೆ. ಇಲ್ಲಿಂದ ನಾವು ಆಚೆ ಕಡೆ ವ್ಯೂಸ್ ಎಲ್ಲ ನೋಡ್ಬೋದು. ಮತ್ತು ಇಲ್ಲಿ ಬಂದರೆ ಪ್ಲಾಂಟ್ಸ್ ಇದೆ. ಇದು ಏನಂತಾರೆ, ವಿಲೇದೆಲ್ಲ ಇದು. ಮತ್ತು ಇದು ತುಳಸಿ, ಇದು ಹೈಬಿಸ್ಕಸ್ಸು, ಅದು ಹೈಬಿಸ್ಕಸ್ಸೆ. ಮತ್ತು ಇಲ್ಲಿರೋದು ಯಾವ ಪ್ಲಾಂಟ್ ಇದು, ಡೇರಿಯಮ್, ಅದು ಹೈಬಿಸ್ಕಸ್ಸೆ. ಇಷ್ಟು ಇಲ್ಲಿ ತಂತಿ ಹಾಕಿದ್ದಾರೆ ಬಟ್ಟೆ ಒಣಗಾಕೋಕ್ಕೆ ಅಂತ. ಸೊ ಈ ರೂಮ್ ಕತೆ ಮುಗೀತು. ನೆಕ್ಸ್ಟಿಗೆ ಹೋಗೋಣ ಬನ್ನಿ. ಸೊ ಇವಾಗ ನೀವು 3rd ರೂಮ್ ನೋಡಿದ್ರಿ. 3rd ರೂಮ್ ಆದಾದ್ಮೇಲೆ ಇಲ್ಲಿ ಕಾಮನ್ ಟಾಯ್ಲೆಟ್ ಇದೆ. ಸೊ ಇಲ್ಲಿ ಸ್ಮಾಲ್ ಪ್ಯಾಸೇಜ್ ಇದೆ. ಈ ಸ್ಮಾಲ್ ಪ್ಯಾಸೇಜ್ ಹತ್ರನೇ ಇಲ್ಲಿ ಒಂದು ಹ್ಯಾಂಡ್ ವಾಷಿಂಗ್ ಏರಿಯಾ ಇದೆ. ಇಲ್ಲಿ ವಾಷಿಂಗ್ ಮಿಷಿನ್ ಇದೆ. ಸೊ ಇವತ್ತಿನ ಡೇ ಔಟ್ಫಿಟ್ ಬಂದು ಒಂದು ಬ್ಲ್ಯಾಕ್ ಟ್ರ್ಯಾಕ್ ಪ್ಯಾಂಟು ಮತ್ತು ಇಲ್ಲಿ ವೈಟ್ ಟಿ ಶರ್ಟ್ ಹಾಕೊಂಡಿದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.